ಮೀಟ್ ಆಗಿದ್ದೀರಾ? ಯಾತಕ್ಕೋಸ್ಕರ ಮೀಟ್ ಆಗಿರೋದು? ಏನು ಉದ್ದೇಶ? ಇವತ್ತಿನ ದಿವಸ ಸೌಜನ್ಯ ಹೋರಾಟದ ರೂವಾರಿ, ಅದರ ಕೇಂದ್ರ ಬಿಂದುವಾದಂತಹ ಮತ್ತು ನಮ್ಮೆಲ್ಲರ ನಾಯಕರಾದಂತಹ ಮತ್ತು ಇಡೀ ಈ ಭಾಗದ ನೈಜ ಹಿಂದೂ ಹೋರಾಟಗಾರರಾದಂಥ ಶ್ರೀಯುತ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು, ಈ ಹೋರಾಟದ ಮುಂಚೂಣಿಯಲ್ಲಿರುವಂತಹ ಹೋರಾಟಗಾರರ ಒಂದು ಸಭೆಯನ್ನು ಶ್ರೀಯುತರು ತಿಮರೋಡಿ ಅವರ ಈ ನಿವಾಸದಲ್ಲಿ ಕರೆದಿದ್ದರು. ವಿಷಯ ಏನಂತ ಹೇಳಿದರೆ, 2024ರ ಲೋಕಸಭಾ ಚುನಾವಣೆಯಲ್ಲಿ ಸೌಜನ್ಯ ಹೋರಾಟಗಾರರ ನಿಲುವು ಏನು? ಸುಮಾರು ಜನಸಾಮಾನ್ಯರು ಅಭಿಪ್ರಾಯವನ್ನು ಕೇಳ್ತಾ ಇದ್ರು. ಮತ್ತು ನಾವು ಯಾರಿಗೆ ಓಟ್ ಹಾಕಬೇಕು ಏನು ಅಂಥೇಳಿ, ಮತ್ತು ಹೋರಾಟದ ನಿಲುವೇನು, ಚುನಾವಣೆ ಸಂಬಂಧವಾಗಿ ಯಾವ ಪಕ್ಷಕ್ಕೆ ನಿಮ್ಮ ಬೆಂಬಲ ಅಂತ ಸುಮಾರು ಪತ್ರಕರ್ತರು ಕೂಡ ಕೇಳ್ತಾ ಇದ್ರು, ಸಾಮಾಜಿಕ ಆಸಕ್ತಿ ಇರುವಂಥ ಸಾಮಾಜಿಕ ಕಾರ್ಯಕರ್ತರು, ಹೋರಾಟಗಾರರು. ಹೀಗಾಗಿ ಇವತ್ತು ಈ ಒಂದು ತೀರ್ಮಾನ ತಗೊಳ್ಳೋದಕ್ಕೆ ಒಂದು ಸಭೆಯನ್ನು ಕರೆಯಲಾಗಿತ್ತು. ಇವತ್ತಿನ ಸಭೆಯಲ್ಲಿ ನಮ್ಮ ನಾಯಕರಾದಂಥ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನೇತೃತ್ವದಲ್ಲಿ ನಮ್ಮ ತಮ್ಮಣ್ಣ ಶೆಟ್ಟರು, ತುಳುನಾಡಿನ ವಿದ್ವಾನರು ಮತ್ತು ಸಾಮಾಜಿಕ ಹೋರಾಟಗಾರ್ತಿ ಪ್ರಸನ್ನ ರವಿ ಅಕ್ಕವರು, ಸೌಜನ್ಯಾಳ ತಾಯಿ ಕುಸುಮಾವತಿ ಅವರು ಮತ್ತು ನಮ್ಮ ಜಯಂತ್ ಟಿ ನೀತಿ ಸಂಘದ ಅಧ್ಯಕ್ಷರು, ಇನ್ನು ಕೆಲವರು ನಮ್ಮ ಹಿತೈಷಿಗಳು ಕೂಡ ಭಾಗವಹಿಸಿದರು. ಈ ಒಂದು ಸಭೆಯಲ್ಲಿ ನಾವು ತೀರ್ಮಾನ ತೆಗೆದುಕೊಂಡಿದ್ದು ಎಲ್ಲರ ಒಂದು ಅಭಿಪ್ರಾಯದ ಮೇರೆಗೆ ಬರುವಂಥ ಚುನಾವಣೆಯಲ್ಲಿ ನೋಟಾ ನನ್ ಆಫ್ ದಿ ಅಬೋವ್ ಇದು ನಮ್ಮ ಆಯ್ಕೆ ಆಗಬೇಕು. ನೋಟಾ ಅಂತ ಹೇಳಿದರೆ ಯಾರೂ ಕೂಡ ಅರ್ಹರಲ್ಲ. ಈ ತೀರ್ಮಾನ, ಇದು ನಮ್ಮ ಅನಿಸಿಕೆ. ಯಾಕೆ ಅಂತ ಹೇಳಿದರೆ, ಚುನಾವಣೆ ಅನ್ನೋದು ನಮಗೆ ಅರ್ಹ ಆದಂತಹ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡೋದಕ್ಕೆ ಒಂದು ವೇದಿಕೆ. ಆದರೆ ಸೌಜನ್ಯ ಹೋರಾಟ ಪ್ರಾರಂಭವಾಗಿ ಇದು 12ನೇ ವರ್ಷ ಇದ್ರೂ ಕೂಡ ನ್ಯಾಯದಲ್ಲಿ ಇಷ್ಟೊಂದು ವಿಳಂಬ ಆಗ್ತಾ ಇದೆ. ಮುಖ್ಯವಾಗಿ ಆ ಒಂದು ಪವಿತ್ರ ದೇವಸ್ಥಾನದ ಆಡಳಿತಾಧಿಕಾರಿಗಳು ಏನು ಧರ್ಮೋದ್ಯಮಿಗಳಿದ್ದಾರೆ, ಆ ದೇವಸ್ಥಾನದಲ್ಲಿ ಹೋಮ ಹವನಗಳು ಆಗಬೇಕಾಗಿತ್ತು. ಅದರ ಬದಲಾಗಿ ಹಿಂದೂ ಹೆಣ್ಣುಮಕ್ಕಳ ಮಾರಣ ಹೋಮ ನಡೀತಾ ಇದೆ. ಅದನ್ನು ಪ್ರಶ್ನೆ ಮಾಡಬೇಕಾದಂತಹ ಜನಪ್ರತಿನಿಧಿಗಳು, ಅದು ವಿಧಾನಸೌಧ ಇರ್ಬೋದು ಮತ್ತು ವಿಶೇಷವಾಗಿ ಲೋಕಸಭೆ ಇರಬಹುದು, ಆ ಲೋಕಸಭೆಯಲ್ಲಿ ಈ ನ್ಯಾಯದ ಕುರಿತಾಗಿ ಯಾರೂ ಕೂಡ ಚರ್ಚೆ ಮಾಡಲೇ ಇಲ್ಲ. ಹೀಗಾಗಿ ಚುನಾವಣೆ ಅನ್ನೋದು ಬರೀ ಆಯ್ಕೆ ಮಾಡೋದು ಒಂದೇ ಅಲ್ಲ, 2013 ಸೆಪ್ಟೆಂಬರ್ನಿಂದ ನಮಗೆ ಯಾರೂ ಕೂಡ ಇದಕ್ಕೆ ಅರ್ಹರಲ್ಲ ಅಂತ ಹೇಳೋದಕ್ಕೆ ಸ್ವತಃ ಈ ದೇಶದ ಚುನಾವಣಾ ಕಮಿಷನ್ನೇ ಒಂದು ಅವಕಾಶ ಮಾಡಿಕೊಟ್ಟಿದೆ. ಈ ದೇಶದ ಕಾನೂನು ಒಂದು ಅವಕಾಶ ಮಾಡಿಕೊಟ್ಟಿದೆ. ಏನು ಅಂತ ಹೇಳಿದರೆ, ನಿಮಗೆ ಯಾವ ಅಭ್ಯರ್ಥಿಗಳು ಕೂಡ ಇಷ್ಟ ಆಗಲಿಲ್ಲ ಅಂತ ಹೇಳಿದರೆ ನೀವು ನನ್ ಆಫ್ ದ ಅಬೌವ್, ಯಾರೂ ಅರ್ಹರಲ್ಲ ಅಂದರೆ ನೋಟಾವನ್ನು ಆಯ್ಕೆ ಮಾಡಿ ಜನಸಾಮಾನ್ಯರು ಅವರ ಒಂದು ನಿರಾಸೆಯನ್ನು ಈ ವ್ಯವಸ್ಥೆಗೆ ತಿಳಿಸಬಹುದು ಅನ್ನೋ ಒಂದು ಅವಕಾಶ ಮಾಡಿಕೊಟ್ಟಿದೆ. ಹೀಗಾಗಿ ಅದರ ನಿಮಿತ್ತವಾಗಿ, ಅದರ ಆಧಾರದ ಮೇಲೆ, ನೋಟಾದ ಆಧಾರದ ಮೇಲೆ ಕಳೆದ 12 ವರ್ಷದಿಂದ ಏನು ಹೋರಾಟ ನಡೀತಾ ಇದೆ, ಇದರ ಕುರಿತಾಗಿ ಯಾವುದೇ ಒಬ್ಬ ಜನಪ್ರತಿನಿಧಿಗಳು ಕೂಡ ಸ್ಪಂದನೆ ಮಾಡಿಲ್ಲ. ಆ ನಂತರ ಈ ಪವಿತ್ರ ಹಿಂದೂ ದೇವಸ್ಥಾನವನ್ನು ಬಳಕೆ ಮಾಡಿಕೊಂಡು ಇಡೀ ರಾಜ್ಯವನ್ನು ಬಡ್ಡಿ ದಂಧೆ ಮಾಡುವಂತಹ ಒಂದು ಅಡ್ಡೆಯನ್ನಾಗಿ ಮಾಡಿದ್ದಾರೆ. ಅನೇಕ ಜನಸಾಮಾನ್ಯರು, ಕಾರ್ಮಿಕರಿರ್ಬೋದು, ಇವತ್ತು ಈ ಬಡ್ಡಿ ದಂಧೆಯಲ್ಲಿ ನಲುಗು ಹೋಗ್ತಾ ಇದ್ದಾರೆ. ಅದರ ಕುರಿತಾಗಿಯೂ ಕೂಡ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳಿಲ್ಲ. ಆ ನಂತರ ಅನೇಕ ಜನಸಾಮಾನ್ಯರ ಭೂಮಿಯನ್ನು ಕೂಡ ವಶಪಡಿಸ್ಕೊಂಡ್ರು, ವಿಶೇಷವಾಗಿ ದಲಿತ ಸಮುದಾಯದ ಭೂಮಿಗಳನ್ನು ವಶಪಡಿಸ್ಕೊಂಡ್ರು. ಅದರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಿಲ್ಲ. ಹೀಗಾಗಿ ಎಲ್ಲ ಅಂಶಗಳನ್ನು ಕೂಡ ಗಮನದಲ್ಲಿಟ್ಕೊಂಡು, ಮುಖ್ಯವಾಗಿ ಸೌಜನ್ಯ ಮತ್ತು ಸೌಜನ್ಯಗಳಿಗಿಂತ ಹಿಂದೆ ಪದ್ಮಲತಾ ಪ್ರಕರಣ ಇರ್ಬೋದು, ವೇದವಲ್ಲಿ ಪ್ರಕರಣ ಇರ್ಬೋದು, ಆನೆ ಮಾವುತ ಕುಟುಂಬದ ಜೋಡಿ ಕೊಲೆ ಪ್ರಕರಣ ಇರ್ಬೋದು, ಯಾವುವೂ ಕೂಡ ಇವು ಸರಿಯಾಗಿ ತನಿಖೆ ಆಗದೆ ಅಪರಾಧಿಗಳಿಗೆ ಶಿಕ್ಷೆ ಆಗಲಿಲ್ಲ. ಹೀಗಾಗಿ ಆ ಒಂದು ನಿರಾಸೆ ಭಾವದಿಂದ
ನೋಟಾಗೆ ಈ ಸಾರಿ ನಾವು ಆಯ್ಕೆ ಮಾಡಬೇಕು. ಈಗ ಒಂದು ಪ್ರಶ್ನೆ ಬರ್ತದೆ, ನೋಟಾ ಮಾಡೋದ್ರಿಂದ ಏನು ಪರಿಣಾಮ ಆಗುತ್ತೆ ಅಂತ ಹೇಳಿ. ಒಂದು ನಾವು ವಿನಂತಿ ಮಾಡ್ಕೊಳ್ತಾ ಇರೋದು, ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ನೀವು ಮತದಾನ ಮಾಡಬೇಕು. ನಾವು ಅದರ ಪರವಾಗಿದ್ದೇವೆ, ಕಡ್ಡಾಯವಾಗಿ ಮತದಾನ ಮಾಡಬೇಕು. ನೋಟಾ ಅಂತ ಹೇಳಿದ್ರೆ ಚುನಾವಣಾ ಬಹಿಷ್ಕಾರ ಅಲ್ಲ. ನೋಟಾ ಅಂತ ಹೇಳಿದ್ರೆ ದಯವಿಟ್ಟು ಯಾರು ಕೂಡ ಇದನ್ನು ಚುನಾವಣೆ ಬಹಿಷ್ಕಾರ ಮಾಡೋದಂತ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ನೋಟಾ ಅಂತ ಹೇಳಿದ್ರೆ ವ್ಯವಸ್ಥೆಯ ವಿರುದ್ಧ ನಮಗೊಂದು ಅಸಮಾಧಾನ ಇದೆ. ಈ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಟಾಗೆ ಮತ ಚಲಾವಣೆ ಆದರೆ ಈ ದೇಶದ ನ್ಯಾಯಾಂಗ ಮತ್ತು ಶಾಸಕಾಂಗಕ್ಕೆ, ವಿಶೇಷವಾಗಿ ಶಾಸಕಾಂಗಕ್ಕೆ ಒಂದು ಸಂದೇಶ ಹೋಗುತ್ತೆ. ಏನು ಅಂತ ಹೇಳಿದ್ರೆ, ಇಲ್ಲಿ ಶಾಸಕಾಂಗ, ಇಲ್ಲಿರುವಂತಹ ಜನಪ್ರತಿನಿಧಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಜನರ ಭಾವನೆಗಳನ್ನ ವ್ಯಕ್ತಪಡಿಸಬೇಕಾದಂತಹ ಜಾಗ ಏನಿದೆ, ಅದು ಲೋಕಸಭೆ ಇರ್ಬೋದು, ವಿಧಾನಸಭೆ ಇರ್ಬೋದು, ಅಲ್ಲಿ ಜನಪ್ರತಿನಿಧಿಗಳು ಅದನ್ನ ರಿಪ್ರೆಸೆಂಟ್ ಮಾಡ್ತಾ ಇಲ್ಲ, ಪ್ರತಿನಿಧಿಸ್ತಾ ಇಲ್ಲ ಅನ್ನೋ ಒಂದು ಸಂದೇಶ ಈ ದೇಶದ ಶಾಸಕಾಂಗ ವ್ಯವಸ್ಥೆಗೆ ಮತ್ತು ಈ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ತಲುಪುತ್ತೆ. ಹೀಗಾಗಿ ಈ ಸೌಜನ್ಯ ನ್ಯಾಯಪರ ಹೋರಾಟದಲ್ಲಿ ನ್ಯಾಯ ಕೊಡುವಲ್ಲಿ ವಿಳಂಬ ಆಗಿದ್ದಕ್ಕೆ ಒಂದು ಅಸಮಾಧಾನವನ್ನ ರಾಷ್ಟ್ರ ಮಟ್ಟದಲ್ಲಿ ಇದು ಏನೋ ಬಿಂಬಿತವಾಗಬೇಕು. ಮತ್ತು ಇದು ಏನಿದೆ, ಇಡೀ ಹೋರಾಟದಲ್ಲಿ ಒಂದು ವಿಶೇಷವಾದಂತಹ ಪ್ರಯತ್ನ ಇದು. ಇಡೀ ದೇಶದಲ್ಲಿನೇ ಅನೇಕ ಹೋರಾಟಗಳು ಈ ದೇಶ ನೋಡಿದೆ. ದಲಿತರ ಹೋರಾಟಗಳನ್ನು ನೋಡಿದೆ, ರೈತರ ಹೋರಾಟಗಳನ್ನು ನೋಡಿದೆ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ಅತ್ಯಾಚಾರಗಳ ಪ್ರಕರಣಗಳ ಹೋರಾಟಗಳನ್ನು ನೋಡಿದೆ. ಆದರೆ ನಾವು ಈ ಚುನಾವಣೆಯನ್ನು ಕೂಡ ಹೋರಾಟದ ಒಂದು ವೇದಿಕೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಈ ಚುನಾವಣೆ ಅನ್ನೋದು ಒಂದು ದೊಡ್ಡ ವೇದಿಕೆ. ಇದು ಜನರ ಅಸಮಾಧಾನವನ್ನ ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ, ಶಾಸಕಾಂಗ ವ್ಯವಸ್ಥೆಗೆ ತಿಳಿಸೋದಕ್ಕೆ ಇದೊಂದು ಅದ್ಭುತವಾದಂಥ ವ್ಯವಸ್ಥೆ. ಹೀಗಾಗಿ ಈ ವ್ಯವಸ್ಥೆಯ ಮುಖಾಂತರ ನಾವು ಯಾರದೇ ವಿರೋಧವಿಲ್ಲ ಅಥವಾ ಯಾರದೇ ಪರವಾಗಿಲ್ಲ, ನಾವು ಯಾವುದೇ ಸಿದ್ಧಾಂತದ ವಿರೋಧ ಅಂತೂ ಖಂಡಿತ ಇಲ್ಲ. ಕಾಂಗ್ರೆಸ್ಗೆ ಅದರದೇ ಆದಂಥ ಸಿದ್ಧಾಂತ ಇದೆ, ಬಿಜೆಪಿಗೆ ಅದರದೇ ಆದಂಥ ಸಿದ್ಧಾಂತ ಇದೆ, JDSಗಿದೆ, ಕಮ್ಯುನಿಸ್ಟ್ಗಿದೆ. ನಾವು ಯಾವ ಸಿದ್ಧಾಂತವನ್ನು ಕೂಡ ವಿರೋಧ ಮಾಡೋರಲ್ಲ. ನಮಗೆ ನ್ಯಾಯ ವಿಳಂಬ ಆಯಿತು, ಹೀಗಾಗಿ ನಮಗೆ ನ್ಯಾಯ ಬೇಕು ಅನ್ನೋದೇ ನಮ್ಮ ಒಂದು ಸಿದ್ಧಾಂತ. ಇದರ ಆಧಾರದ ಮೇಲೆ ನಾವು ನಮ್ಮೆಲ್ಲ ಹೋರಾಟಗಾರರ ಮಿತ್ರರಿಗೆ ಇದೊಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದೆ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾದಂಥ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಒಂದು ಅಭಿಪ್ರಾಯ ಏನಿದೆ, ಇಷ್ಟು ದಿನಗಳಲ್ಲಿ ಮತ್ತು ಇಷ್ಟು ವರ್ಷಗಳಲ್ಲಿ ಅನೇಕ ಜಿಲ್ಲಾ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಹೋರಾಟಗಾರರು ಸೌಜನ್ಯ ಹೋರಾಟ ಸಮಿತಿಯನ್ನ ರಚನೆ ಮಾಡಿ ಅಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಅವ್ರದ್ದು ಕೂಡ ಒಂದು ಅಭಿಪ್ರಾಯವನ್ನ ಪಡೆದು, ಅವರ ಅಭಿಪ್ರಾಯ ಕೂಡ ಅಷ್ಟೇ ಮುಖ್ಯ. ಅವರ ಒಂದು ಅಭಿಪ್ರಾಯ ಪಡೆದು ಒಂದು ಪ್ರಣಾಳಿಕೆಯನ್ನು ಸಿದ್ಧಪಡಿಸಿ ಯಾವ ರೀತಿ ಒಬ್ಬ ಚುನಾವಣೆಯ ಅಭ್ಯರ್ಥಿ ಈ ಚುನಾವಣೆಗೆ ಎಳಿತಾರೋ ಅದೇ ರೀತಿಯಲ್ಲಿನೇ, ಅದೇ ಮಾದರಿಯಲ್ಲಿ, ಅದೇ ಉತ್ಸಾಹದಲ್ಲಿನೇ ಸೌಜನ್ಯ ಪರ ಹೋರಾಟ ಮುಂದುವರಿತದೆ ಅನ್ನೋ ಒಂದು ಮಾತನ್ನ ಇಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮುಂದಿನ ವಿವರವನ್ನ ನಮ್ಮ ನಾಯಕರಾದಂಥ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹೇಳಲಿಕ್ಕಿದ್ದಾರೆ. ಈಗ ನೀವು ದಿಲ್ಲಿ ಚಲೋ ಎಲ್ಲ ಮಾಡಿದ್ರಿ, ಪ್ರತಿಭಟನೆ ಮಾಡಿದ್ರಿ, ಸೊ ಆದ್ರೂ ಕೂಡ ಅಲ್ಲಿ ಯಾರಿಗೂ ಮುಟ್ಟಿಲ್ಲ. ನೋಟಾ ವೋಟ್ ಹಾಕುವ ಮುಖಾಂತರ ಮುಟ್ಟುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಅಲ್ಲ ನೋಡಿ, ದೆಹಲಿ ಪ್ರತಿಭಟನೆನೂ ಕೂಡ ಮುಟ್ಟಿದೆ, ಖಂಡಿತ ಅದು ಮುಟ್ಟಿಲ್ಲ ಅಂತಲ್ಲ. ಯಾರು ಮಾತಾಡ್ತಾರೆ? ಯಾಕೆ ಮಾತಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಗೊತ್ತಿದೆ, ಗೊತ್ತಿಲ್ಲಿದ್ರೆ ಮಾತಾಡ್ತಿದ್ರು. ನೋಟಾದಿಂದ ನೇರವಾಗಿ ಗೊತ್ತಾಗುತ್ತಲ್ಲ. ಈಗ ನೋಡಿ, ಬಿಹಾರದಲ್ಲಿ ಹೈಯೆಸ್ಟ್ ಇದುವರೆಗೆ ನೋಟಾ ವೋಟ್ ಚಲಾವಣೆ ಆಗಿದ್ದು ಬಿಹಾರದಲ್ಲಿ 2.49% ಆಗಿತ್ತು, 2.49%. ಅದಾದ ನಂತರ ಆಸಾಂನಲ್ಲಿ ಆಗಿದ್ದು, ಆ ಛತ್ತೀಸ್ಗಢ, ಮಿಜೋರಾಂ, ಈ ಮೊದಲು 4 ರಾಜ್ಯಗಳಲ್ಲಿ ನೋಟಾವನ್ನು ಜಾರಿಗೆ ತಂದರು. ಬಿಹಾರದಲ್ಲಿ ಹೈಯೆಸ್ಟ್ ನೋಟಾ ಆಗಿದ್ದಕ್ಕೆ ಅವರು ಅಲ್ಲಿ ವ್ಯವಸ್ಥೆಯ ವಿರುದ್ಧ ಮತ ಚಲಾವಣೆ ಮಾಡಿದರು. ಹೀಗಾಗಿ ನೋಡಿ, 5 ವರ್ಷದ ಹಿಂದೆ ಅದೇ ಹೈಯೆಸ್ಟ್ ನೋಟಾ ಆಗಿರೋದಕ್ಕೆ ಅತಿ ಹೆಚ್ಚು ಬಜೆಟ್ ಬಿಡುಗಡೆ ಮಾಡಿದರು ಕೇಂದ್ರ ಸರ್ಕಾರದಿಂದ. ಅಂದ್ರೆ ಜನರ ಆಕ್ರೋಶವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದೊಂದು ಅವಕಾಶ. ಚುನಾವಣೆ ಬಹಿಷ್ಕಾರ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ, ನಾವು ಬಹಿಷ್ಕಾರ ಮಾಡಿ ಅಂತ ಹೇಳ್ತಾ ಇಲ್ಲ. ಆದರೆ ಆ ಅಸ್ಸಾಂ ಮತ್ತೆ ಮಿಜೋರಾಂನಲ್ಲಿನೂ ಕೂಡ ಜಾಸ್ತಿ ಸಂಖ್ಯೆಯಲ್ಲಿ ಆಗಿರೋದ್ರಿಂದ ನಾರ್ತ್ ಈಸ್ಟರ್ನ್ ಸ್ಟೇಟ್ನಲ್ಲಿ ಇವತ್ತು ಅಭಿವೃದ್ಧಿ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇದ್ದಾರೆ. ಅಲ್ಲಿಯ ಆಡಳಿತ ಯಂತ್ರ ಸುಧಾರಣೆ ಮಾಡಬೇಕು ಅಂತ ಗಮನ ಕೊಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಉದ್ದೇಶ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಟಾಕ್ಕೆ ಮತ ಚಲಾವಣೆ ಮಾಡಿದರೆ ಖಂಡಿತವಾಗಿ ಹೌದು, ಇಲ್ಲಿಯ ಜನ ನ್ಯಾಯ ಪರವಾಗಿ ಇದ್ದಾರೆ. ಮತ್ತು ಈ ಮಾತನ್ನ ಬರೀ ಕರಾವಳಿಗೆ ಇಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಯಾರ್ಯಾರಿಗೆ ನ್ಯಾಯದ ಪರವಾಗಿ ಇದ್ದಾರೆ, ಇವತ್ತು ಲಕ್ಷಾಂತರ ಜನ ಇವತ್ತು ಕರ್ನಾಟಕದಲ್ಲಿ ನ್ಯಾಯ ಪರವಾಗಿದ್ದಾರೆ. ಹೀಗಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನೋಟಾ ಕರ್ನಾಟಕದಲ್ಲಿ ಚಲಾವಣೆ ಆದರೆ ಖಂಡಿತ ಒಂದು ಇಡೀ ವ್ಯವಸ್ಥೆಗೆ, ಕೇಂದ್ರ ಸರ್ಕಾರಕ್ಕೆ ಇಷ್ಟೇ ಅಲ್ಲ, ನ್ಯಾಯಾಂಗಕ್ಕೆ ಪ್ರತಿಯೊಬ್ಬರಿಗೂ ಒಂದು ಸಂದೇಶ ಹೋಗುತ್ತೆ, ಕರ್ನಾಟಕದ ಜನ ನ್ಯಾಯ ಪರವಾಗಿದ್ದಾರೆ. ಯಾಕಂತ ಹೇಳಿದ್ರೆ ನೋಡಿ, ಸಂಸದರು ಮಾತಾಡ್ಬೇಕಾಗಿರೋ ಸಂಸದ್ರೆ ಅವರೇ ಮಾತಾಡಕ್ ತಯಾರಿಲ್ಲ ಅಂತ ಹೇಳಿದ್ರೆ ನಾವು ದೆಹಲಿಯಲ್ಲಿ ಹೋಗಿ ಹುಡ್ಕಾಡಿದೀವಿ ಅವ್ರನ್ನ.
ಮತ್ತು ಇದೇ ಜಾಗದಲ್ಲಿ ಬಂದು ಕುಸುಮಾವತಿ ಅವರ ಮನೆಗೆ ಬಂದು ನಿಮ್ಮನ್ನ ನಾವು ಪ್ರಧಾನಮಂತ್ರಿಗೆ ಭೇಟಿ ಮಾಡ್ತೀವಿ ಅಂತ ಹೇಳಿ ಅವರು ಪತ್ತೆನೇ ಇಲ್ಲ. ಅವ್ರು ಯಾವ ಪಕ್ಷದವರು ಯಾರೋ ಅದು ವಿಷಯ ನಮಗೆ ಬೇಡ. ಆದ್ರೆ ಜನಪ್ರತಿನಿಧಿಯಾದವರು ಪ್ರತಿನಿಧಿಸ್ತಾನೇ ಇಲ್ಲ ಸಮಸ್ಯೆಗಳನ್ನ ಅಂತ ಹೇಳಿದ್ರೆ ಮತ್ತಿನ್ನೇನು ಮಾಡಬೇಕು? ಇಲ್ಲ, ಅದು ನೋಡಿ ಕ್ಯಾಂಡಿಡೇಟ್ ನಮಗೆ ಎಲ್ಲಾ ಪಕ್ಷದ ಕಾರ್ಯಕರ್ತರು ಕೂಡ ಹೋರಾಟಕ್ಕೆ ಬೆಂಬಲಕ್ಕಿದ್ದಾರೆ. ಕಾಂಗ್ರೆಸ್ನವರು ಇದ್ದಾರೆ, ಬಿಜೆಪಿಯ ಕಾರ್ಯಕರ್ತರು ಕೂಡ ಇದ್ದಾರೆ, ಕಮ್ಯುನಿಸ್ಟರು ಇದ್ದಾರೆ, JDS ನವರು ಇದ್ದಾರೆ. ಹೀಗಾಗಿ ಒಬ್ಬ ಕ್ಯಾಂಡಿಡೇಟ್ ಅನ್ನ ಮಾಡಿ ಮತ್ತೆ ಅದು ಎಲ್ಲರನ್ನೂ ನಮ್ಗೆ ಚುನಾವಣೆ ಆದ ನಂತರನೂ ಕೂಡ ನೋಡಿ ಇದಕ್ಕೆ ಜಯ ಸಿಗ್ಬೇಕು ನಮಗೆ. ಬರೀ ಚುನಾವಣೆ ನಾವು ಅದು ಕೂಡ ಒಂದು ಹೇಳ್ತೇವೆ. ನಮ್ಮ ಮತ್ತು ಮಹೇಶ್ ಶೆಟ್ಟರ ಒಂದು ನಿರ್ಣಯ ಬಹಳ ಸ್ಪಷ್ಟ ಇದೆ. ಈಗ ಕ್ಯಾಂಡಿಡೇಟ್ ಹಾಕಿದ್ರೆ ಅಂತಾರೆ ಕೆಲವರು, ಇವ್ರಿಗೆ ಎಲೆಕ್ಷನ್ ಬೇಕಾಗಿತ್ತು, ಎಲೆಕ್ಷನ್ ನಿಂದಿರಬೇಕಾಗಿತ್ತು, ಹೈಲೈಟ್ ಆಗಬೇಕಿತ್ತು, ಅದ್ರ ಸಲುವಾಗಿ ಹೋರಾಟ. ನಮ್ಗಾಗಲ್ಲ. ಒಬ್ಬರನ್ನ ಏನೋ ಹೈಲೈಟ್ ಮಾಡಬೇಕು ಅಂತಲ್ಲ, ಚುನಾವಣೆ ಯಂತ್ರ ಅದ್ರ ಲಾಭ ಒಬ್ಬರನ್ನ ನಿಂತಿಸಿ ನಮಗೇನಂದ್ರೆ ನ್ಯಾಯ ಸಿಗಬೇಕು ಇಷ್ಟೇ. ಖಂಡಿತ ಅಲ್ಲ, ಅದು ತಪ್ಪು ಅಭಿಪ್ರಾಯ. ಚುನಾವಣೆ ಬಹಿಷ್ಕಾರ ಮಾಡಿದ್ರೆ ವೇಸ್ಟ್ ಅದು. ನೋಟಾ ಅಂತ ಹೇಳಿದ್ರೆ ನನ್ ಆಫ್ ದ ಅಬೋ ಅಂತ ಹೇಳಿದ್ರೆ ನೋಡಿ, ಒಂದು ಮಗುವಿಗೆ ಅಳುತ್ತೆ ಯಾವಾಗ ಹೇಳಿ? ತನಗೇನು ಸಿಗ್ಲಿಲ್ಲ ಅಂದಾಗ ಅಳುತ್ತೆ. ಅದು ಅಳಕ್ ಶುರು ಮಾಡಿದ್ರೆ ತಾಯಿಗೆ ಗೊತ್ತಾಗುತ್ತೆ ಹೌದು ಇದಕ್ಕೇನೋ ಬೇಕು ಅಂತ ಹೇಳಿ. ನೋಟಾ ಅಂತ ಹೇಳಿದ್ರೆ ನಮ್ಮ ಅಸಮಾಧಾನವನ್ನ, ನಿರಾಸೆಯನ್ನ ಅಧಿಕೃತವಾಗಿ ವ್ಯಕ್ತಪಡಿಸುವಂತಹ ಒಂದು ಸಾಧನ ನೋಟ. ಎಷ್ಟು ನೋಟ ಓಟ್ ಬಂದ್ರೆ ಪ್ರಯೋಜನ ಆಗ್ಬೋದು? ಇಲ್ಲ, ಪ್ರಯೋಜನ ಅಂದ್ರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮತಗಳು ಚಲಾವಣೆ ಆದ್ರೆ ಈ ಭಾಗದಲ್ಲಿ ಜನರಿಗೆ ಒಂದು ಅಸಮಾಧಾನವಾಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಈ ಜನಕ್ಕೆ ನ್ಯಾಯ ಸಿಕ್ಕಿಲ್ಲ. ಬರೀ ಸೌಜನ್ಯ ಒಂದೇ ಅಲ್ಲ, ಅನೇಕ ನೋಡಿ ಹಿಂದೂ ದೇವಸ್ಥಾನವನ್ನ ಮುಂದಿಟ್ಕೊಂಡು ಅನೇಕ ಅತ್ಯಾಚಾರ ಕಗ್ಗೊಲೆಗಳು ನಡೀತಾನೆ ಬಂದಿದೆ. ಅದಕ್ಕೆ ನ್ಯಾಯ ಬೇಡವಾ? ಯಾರು ಜನಪ್ರತಿನಿಧಿಗಳು ಅದನ್ನ ಹೇಳ್ಬೇಕಾಗಿತ್ತು ಅವ್ರು ಹೇಳ್ತಾನೆ ಇಲ್ಲ, ಅವ್ರು ಮಾತಾಡ್ತಾನೆ ಇಲ್ಲ. ಹೀಗಾಗಿ ನೋಟಕ್ಕೆ ಒಂದು ಆಯ್ಕೆಯನ್ನ ನಾವು ಮಾಡ್ತಾ ಇದ್ದೀವಿ. ಹೌದು ಹೌದು ಹೌದು. ನೋಡಿ, ಮುಂದಿನ ದಿನಗಳಲ್ಲಿ ಈ ಸೌಜನ್ಯ ಹೋರಾಟದ ಒಂದು ಅದ್ಭುತ ಏನಂತ ಹೇಳಿದ್ರೆ, ಇದು ಅನೇಕ ಒಂದು ಬದಲಾವಣೆಗಳಿಗೆ ಇದು ಸಾಕ್ಷಿ ಆಗ್ತದೆ. ಕಾನೂನಿನ ಬದಲಾವಣೆಗಳಿಗೆ ಈ ಹೋರಾಟ ಒಂದು ಸಾಕ್ಷಿ ಆಗುತ್ತೆ. ಈಗ ನೋಟಾ ಬಂದಿದೆ ಯಾಕೆ ಹೇಳಿ? ಫಸ್ಟ್ ಆಫ್ ಆಲ್, ಹೂ ಇಂಟ್ರೊಡ್ಯೂಸ್ಡ್ ನೋಟಾ? ಯಾಕೆ ಬಂತು ಅಂತ ಹೇಳಿದ್ರೆ ಜನಗಳಿಗೆ ಒಂದು ಅಸಮಾಧಾನ ಇದೆಯಲ್ಲ. ಮುಂಚೆ ಏನಾಗ್ತಿತ್ತು, ಬಿಫೋರ್ ನೋಟಾ ಏನಿತ್ತು, ರೈಟ್ ಟು ರಿಜೆಕ್ಟ್ ಅಂತ ಅವನು ಬರೆದು ಕೊಡಬೇಕಾಗಿತ್ತು ಬ್ಯಾಲೆಟ್ ಅಲ್ಲಿ. ಆದರೆ ಅಸಮಾಧಾನ ಜಾಸ್ತಿ ಆದಾಗ ಅದೊಂದು ನೋಟವನ್ನು ಇಂಟ್ರೊಡ್ಯೂಸ್ ಮಾಡಿ. ಈಗ ಅತಿ ಹೆಚ್ಚು ಸಂಖ್ಯೆ ಬಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ರೈಟ್ ಟು ರಿಜೆಕ್ಟ್ ಆಗ್ಬೋದು. ಈಗ ರೈಟ್ ಟು ರಿಜೆಕ್ಟ್ ಅಲ್ಲ, ಕ್ಯಾಂಡಿಡೇಟ್ಗಳ ರಿಜೆಕ್ಟ್ ಮಾಡೋಕ್ಕಾಗಲ್ಲ. ಆದ್ರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನೋಟಾಗೆ ಮತಗಳ ಚಲಾವಣೆಗಳಾದ್ರೆ ಖಂಡಿತ ನ್ಯಾಯಾಂಗ ಅದನ್ನ ಪರಿಶೀಲನೆ ಮಾಡ್ತದೆ. ನೋಟಾಗೂ ಕೂಡ ಆದ್ಯತೆ, ಒಂದು ಹೊಸ ಒಂದು ದಾರಿ ಕಂಡುಕೊಳ್ಬಹುದು ನ್ಯಾಯಾಂಗದಲ್ಲಿ. ನಮ್ಮ ಈ ಚುನಾವಣೆ ವ್ಯವಸ್ಥೆಯಲ್ಲಿಯೂ ಕೂಡ ಒಂದು ಬದಲಾವಣೆ ಆಗಬಹುದು ಅನ್ನೋ ಒಂದು ನಿರೀಕ್ಷೆ ನಮಗಿದೆ. ಹೌದು, ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು. ಯಾಕಂತ ಹೇಳಿದ್ರೆ ನಾವು ಈ ಚುನಾವಣೆಯನ್ನು ಕೂಡ ಹೋರಾಟದ ವೇದಿಕೆ ಅಂತ ಮಾಡ್ಕೊಳ್ತಾ ಇದ್ದೀವಿ. ಸ್ವಂತ ಸ್ವಾರ್ಥಕ್ಕಾಗಿ ಅಲ್ಲ, ಸ್ವಂತ ಲಾಭಕ್ಕೋಸ್ಕರ ಅಲ್ಲ, ನ್ಯಾಯಕ್ಕೋಸ್ಕರ ಇದೊಂದು ವೇದಿಕೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಹೌದು ಹೌದು, ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ, ಧರ್ಮಸ್ಥಳ ನಿರ್ಭಯ, ನ್ಯಾಯ ಸಿಗಬೇಕು. ಬರೀ ಅದು ಒಂದೇ ಅಲ್ಲ, ಅದರ ಜೊತೆಗೆ ಅಕ್ರಮಕ್ಕೆ ಬಡ್ಡಿ ದಂಧೆ ನಿಲ್ಬೇಕು. ಸೌಜನ್ಯಗಳಿಗಿಂತನೂ ಮುಂಚೆನೂ ಕೂಡ ಸಾಕಷ್ಟು ಏನೋ ಕೊಲೆಗಳಾಗಿದೆ, ಅದಕ್ಕೆ ನ್ಯಾಯ ಸಿಗಬೇಕು. ಅದರ ಬಗ್ಗೆ ಯಾರು ಮಾತಾಡಬೇಕಿತ್ತು ಅವರು ಅದರ ವಿರುದ್ಧ ಮಾತಾಡೋದು ಬದಲು ಯಾರು ಅತ್ಯಾಚಾರಿಗಳು ಇದ್ದಾರೆ, ಧರ್ಮೋದ್ಯಮಿಗಳಿದ್ದಾರೆ, ಹೋಗಿ ಅವ್ರ ಕಾಲನ್ನ ಹಿಡ್ಕೊತಾ ಇದ್ದಾರೆ. ಹೀಗಾಗಿ ಆಕ್ರೋಶ ಬರುತ್ತೋ ಇಲ್ಲ ಜನಕ್ಕೆ? ಎಷ್ಟು ನೋಟ ಬರಬೇಕು, ಎಷ್ಟು ಬರುತ್ತೆ ಅನ್ನೋದು ನಿರೀಕ್ಷೆ ಇದೆ. ಅಲ್ಲ, ಅದ್ರ ಬಗ್ಗೆ ನೋಡಿ, ಜನಗಳ ಪ್ರತಿಕ್ರಿಯೆ ನಮಗೆ ಬಹಳಷ್ಟು ನಮಗೆ ನಂಬಿಕೆ ಇದೆ. ಯಾಕಂತ ಹೇಳಿದ್ರೆ ನಾವು ನಿರ್ಣಯ ತಗೊಂಡಿದ್ದೇ ಜನಗಳ ಅಭಿಪ್ರಾಯದ ಮೇಲೆ. ನಾವು ಅನೇಕ ಸಭೆಗಳಲ್ಲಿ ನೋಟಾ ಅಂತ ತಕ್ಷಣನೇ ಅಲ್ಲಿ ಕುಂತಹ ಎಲ್ಲಾ ಜನಗಳು ಕೂಡ ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ದಾರೆ. ನೋಟಾ ಹಾಕಬೇಕು ಅಂದ ತಕ್ಷಣನೇ ಚಪ್ಪಾಳೆ ತಟ್ಟಿದ್ದಾರೆ. ನಮ್ಮ ಮುಂದೆ ಇದ್ದಂತಹ ಆಯ್ಕೆಗಳು ಒಂದು ಚುನಾವಣೆ ಬಹಿಷ್ಕಾರ ಮಾಡೋದು, ಇನ್ನೊಂದು ಯಾರಾದರೂ ಒಬ್ಬ ಅಭ್ಯರ್ಥಿಗಳನ್ನ ನಿಂದಿರಬೇಕು, ಅಥವಾ ಯಾರನ್ನಾದ್ರೂ ಒಬ್ಬರನ್ನ ನಾವು ಒಂದು ಪಕ್ಷವನ್ನು ಬೆಂಬಲಿಸಬೇಕು, ಇಲ್ಲ ನೋಟಾಕ್ ಹಾಕಬೇಕು. ನಾವು ಇಷ್ಟು ಆಯ್ಕೆಗಳಲ್ಲಿ ನೋಟಾ ಅನ್ನೋದನ್ನ ಈಗ ನಾವು ವಿಚಾರಣೆ ಮಾಡಿದ್ದೀವಿ. ಈ ರೀತಿ ಒಂದು ಅಭಿಪ್ರಾಯ ಬಂದಿದೆ. ಮತ್ತೆ ನಮ್ಮ ಎಲ್ಲ ಗ್ರಾಮ ಮಟ್ಟದ ಹೋರಾಟಗಾರನ್ನ ಮಹೇಶ್ ಶೆಟ್ಟರು ಅವರೆಲ್ಲ ಕರೆಸಿ ಮಾತಾಡಿ ಅವರ ಅಭಿಪ್ರಾಯ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಯಾಕಂದ್ರೆ ನಾಳೆ ಅಲ್ಲಿ ನಮ್ಮನ್ನ ಪ್ರತಿನಿಧಿಸ್ತಾ ಇರೋರು ನಮ್ಮ ಹೋರಾಟಗಾರರು. ಅವ್ರಿಗೂ ಕೂಡ ರಾಜಕೀಯ ಭವಿಷ್ಯದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು. ಅವರ ಒಂದು ನಿರ್ಣಯವನ್ನು ಗಮನಿಸಿ ಒಂದು 2-3 ದಿನದಲ್ಲಿ ಕರೆದು ಸಭೆ ಮಾಡಿ ಒಂದು ತೀರ್ಮಾನ ತಗೊಂಡು ಖಂಡಿತವಾಗಿ ಚುನಾವಣೆಗೆ ಮಾಡ್ಬೋದು. ಖಂಡಿತ ಮಾಡೋದಕ್ಕೆ ಅವಕಾಶ ಇದೆ. ಯಾಕಂತ ಹೇಳಿದ್ರೆ ನೋಡಿ,
ಬ್ಯಾಲೆಟ್ ಪೇಪರ್ನಲ್ಲಿ ಇರುವಂತಹ ಯಾವುದೇ ಹೆಸರಿನ್ನು ಕೂಡ ಅಭ್ಯರ್ಥಿಗಳನ್ನು ಪ್ರಚಾರ ಮಾಡೋದಕ್ಕೆ ಅವಕಾಶ ಇದೆ. ನೋಟಾನು ಕೂಡ ಬ್ಯಾಲೆಟ್ ಪೇಪರ್ನಲ್ಲಿನೇ ಇದೆ. ಬ್ಯಾಲೆಟ್ ಕೊನೆಯದಾಗಿ ಇರೋದೇ ನೋಟಾ ಬಟನ್, ಅದು ನೋಟಾ ಗುಂಡಿ, ನೋಟಾ ಬಟನ್ ಒತ್ತೋದಕ್ಕೆ ಒಂದು ಅವಕಾಶ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಪೂರ್ತಿಯಾಗಿ ನಾವು ಕ್ಯಾಂಪೇನಿಂಗ್ ಖಂಡಿತ ಪ್ರಾರಂಭ ಮಾಡ್ತೇವೆ. ನಮ್ಮಲ್ಲಿದ್ದಂಥ ಎಲ್ಲ ಹೋರಾಟಗಾರರು ಏನು ಗ್ರಾಮ ಮಟ್ಟದಲ್ಲಿದ್ದಾರೆ, ಸಾಕಷ್ಟು ಇಲ್ಲಿಯವರೆಗೆ ಸುಮಾರು 40-45 ಭಾಗಗಳಲ್ಲಿ ಹೋರಾಟಗಳು ನಡೆದಿದೆ. ಇಡೀ ರಾಜ್ಯಾದ್ಯಂತ ಎಲ್ಲರದು ಒಂದು ಅಭಿಪ್ರಾಯ ತಗೊಂಡು ಒಂದು 2-3 ದಿನದಲ್ಲಿ ಇದ್ರ ಬಗ್ಗೆ ಒಂದು ಚುನಾವಣಾ ಪ್ರಣಾಳಿಕೆಯನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ. ಒಂದು ಚುನಾವಣೆ ಪ್ರಣಾಳಿಕೆ ಮಾಡಿ ನಮ್ಮ ಬೇಡಿಕೆಗಳು ಏನೇನಿದೆ ಆ ಬೇಡಿಕೆಗಳನ್ನು ಮುಂದಿಟ್ಟು ನೋಟಾ ಅಭಿಯಾನವನ್ನು ಪ್ರಾರಂಭ ಮಾಡ್ತೀವಿ. ಈಗ ಕಾಂಗ್ರೆಸ್ನವರು ಅಥವಾ ಬಿಜೆಪಿ ಅವರು ಬಂದು ಓಟಿಗಿಂತ ಮುಂಚೆ ನಾವು ನ್ಯಾಯ ದೊರಕಿಸಿಕೊಡ್ತೇವೆ ಅನ್ನೋ ವಿಚಾರವಾಗಿ ನಿಮ್ಮ ಸಪೋರ್ಟ್ ಕೇಳಿದೆ. ಕೊಡ್ಲಿ, ಅವರು ಬೇಡ ಅಂತವ್ರು ಯಾರು? ನಮ್ಗೆ ಮೇನ್ ಬೇಕಾಗಿರೋದೇ ನಮಗೆ ನ್ಯಾಯ ಅಲ್ಲವ, ತೆಗೆದುಕೊಡ್ಲಿ. ನಾಳೆನೇ ಹೋಗಿ ಅತ್ಯಾಚಾರಿಗಳನ್ನು ಹಿಡ್ಕೊಂಡು ಜೈಲಿಗೆ ಹೋಗ್ಲಿ, ನಾವು ಅವ್ರಿಗೆ ಜೈ ಅಂತೀವಿ. ಹೌದು, ಖಂಡಿತವಾಗಿ ನಾಳೆ ಜೈಲಿಗೆ ಹಿಡ್ಕೊಂಡು ಹೋಗ್ಲಿ. ಅವ್ರು ಯಾರಿದ್ದಾರೆ 3+1 ಏನಿದಾರಲ್ಲ, ಅವ್ರು ನಾಳೆನೇ ಹಿಡ್ಕೊಂಡು ಹೋಗ್ಲಿ ಜೈಲಿಗೆ. ನಾಡಿದ್ದು ಎಲ್ಲರೂ ಸೇರಿ ಅವ್ರ ಪರವಾಗಿನೇ ನಾವು ಮಾಡ್ತೀವಿ, ಕ್ಯಾಂಪೇನ್ ಮಾಡ್ತೀವಿ. ಮಾಡ್ಲಿ. ಭರವಸೆ ಕೊಟ್ಟು ಹೋದ್ರು. ಭರವಸೆ ಬೇಡ ನಮಗೆ. ಭರವಸೆ 1000 ಜನ ಕೊಟ್ಟಿದ್ದಾರೆ. ಭರವಸೆ ತಗೊಂಡು ಏನು ಮಾಡ್ಬೇಕು? ನಿಮ್ಗೆ ಊಟ ಹಾಕ್ತೀವಿ ಅಂತ ಭರವಸೆ ಕೊಟ್ಟರೆ ಊಟ ಹಾಕ್ದಂಗಾಗುತ್ತಾ? ತಟ್ಟೆ ಇಟ್ಟರೆ ತಾನೇ ಊಟ ಹಾಕ್ಸಿದ್ರೆ ತಾನೇ ಹೊಟ್ಟೆ ತುಂಬೋದು. ಭರವಸೆ ಈಗ ಎಲ್ಲರೂ ಬರ್ತಾರೆ, ನಾವು ಕೊಡ್ತೀವಿ. ನಾವು ಈಗ ತಟ್ಟೆ ಇಟ್ಟರು ನಂಬುವಂತ ಪರಿಸ್ಥಿತಿ ಇಲ್ಲ. ನಾವು ನಂಬುವಂತ ಪರಿಸ್ಥಿತಿ ಇಲ್ಲ. ಬಡಿಸಿದ ಮೇಲೆ ಬಡಿಸಿದ್ರು ಅಂತ ಲೆಕ್ಕ. ಹಾ, ಇಲ್ಲಿ ನ್ಯಾಯ ಸಿಕ್ಕಿದ ಮೇಲೆ ನಮ್ದು ತೀರ್ಮಾನ. ಇಲ್ಲಿ ತನಕ ತೀರ್ಮಾನ ಇಲ್ಲ. ಕೊಡ್ತೇವೆ ಅಂತ ಹೇಳಿ ಬೊಗಳೆ ಬಿಟ್ಟವ್ರು 12 ವರ್ಷದಿಂದ ಇದ್ದಾರಲ್ಲ. ಕೆಲವೊಬ್ರು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು, ಇದನ್ನ ಮಾಡ್ತೀವಿ ಅಂತ ಹೇಳಿದ್ರು, ಯಾರು ಸ್ಪಂದನೆ ಮಾಡಲಿಲ್ಲ. ಆನಂತರ ನೋಡಿ, ಇಡೀ ಹೋರಾಟದ ಒಂದು ಇತಿಹಾಸದಲ್ಲೇನೆ ಇದೊಂದು ವಿನೂತನ ಪ್ರಯೋಗ, ವಿನೂತನ ಪ್ರಯತ್ನ ಇದು. ಈಗಾಗಲೇ 2,49,000 ಕರ್ನಾಟಕದಲ್ಲಿನೇ ನೋಟಾ ಆಗಿದೆ. ಹಿಂದೆ ಬೇರೆ ಬೇರೆ ಚುನಾವಣೆಯಲ್ಲಿ 2,49,000 ನೋಟಾ ಬಿದ್ದಿದೆ. ಈ ಬಾರಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಕಿದ್ರೆ ಖಂಡಿತ ಒಂದು ವ್ಯವಸ್ಥೆಯ ಕಣ್ಣು ತೆರೆಸುವಂತ ಪ್ರಯತ್ನ ಆಗುತ್ತೆ. ಚುನಾವಣೆಗಿಂತ ಮುಂಚೆ ನ್ಯಾಯ ಕೊಡಿಸಲಿಕ್ಕೆ ಅವಕಾಶ ಉಂಟಾ? ಪ್ರಯತ್ನ ಪಟ್ಟರೆ ಆಗುತ್ತೆ. ಆಡಳಿತ ಯಂತ್ರ, ಇವರು ಶಾಸಕರು ಮತ್ತೆ ಒಂದು ಪ್ರಯತ್ನ ಪಟ್ಟರೆ ಖಂಡಿತ ಆಗುತ್ತೆ. ಯಾವಾಗ ಬೇಕಾದ್ರೂ ಮಾಡ್ಬೋದು ಅದನ್ನ. ಅದೇನೋ ಅಭಿವೃದ್ಧಿ ಇದನ್ನೇನಲ್ಲದು, ಏನೋ ಘೋಷಣೆ ಅನ್ನಲ್ಲ. ಅಪರಾಧಿಗಳನ್ನ ಹಿಡಿಯೋದು ಏನಿದೆಯಲ್ಲ, ಇಟ್ ಇಸ್ ಅ ಕ್ರಿಮಿನಲ್ ಕೇಸ್. ಅಪರಾಧಿಗಳನ್ನ ಅರೆಸ್ಟ್ ಮಾಡೋದು ಅದೇನು ಚುನಾವಣೆ ಭರವಸೆ ಏನಲ್ಲ. ನಾಳೆ ಎನಿ ಟೈಮ್ ಹಿಡಿಬಹುದು. ಈಗ ಸುಮಾರು ಜನನ ಕೋಡ್ ಆಫ್ ಕಂಡಕ್ಟ್ ಆದ್ಮೇಲೆನೆ ಅರೆಸ್ಟ್ ಮಾಡ್ತಾರೆ. ಯಾಕೆ? ಅಪರಾಧಿಗಳನ್ನ ಅರೆಸ್ಟ್ ಮಾಡೋದೇನು ತಪ್ಪಲ್ಲ. ಅದೇನು ಚುನಾವಣೆ ಏನಂತ ನೀತಿ ಸಂಹಿತೆ ಒಳಗೆ ಬರಲ್ಲ. ನಾಳೆನೇ ಹಿಡ್ಕೊಂಡು ಹೋಗ್ಲಿ, ಯಾರಿದ್ದಾರೆ ಅವರು. ನಾಳೆನೇ ಮರು ತನಿಖೆ ಪ್ರಾರಂಭ ಮಾಡಿ.